ಹಲೋ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಈವ್ನಿಂಗ್ ಬೋರ್ ಆಗ್ತಾಯಿತ್ತು, ಮನೆಯಲ್ಲಿ ಏನೂ ಇರಲಿಲ್ಲ ತಿನ್ನೋಕ್ಕೆ. ಸೊ ನಾನು ಈ ರೆಸಿಪಿನ ಟ್ರೈ ಮಾಡಿದೆ. ಇದು ನನ್ನ ಓನ್ ರೆಸಿಪಿ, ಸುಮ್ಮನೆ ಮನ್ಸಿಗೆ ಅನ್ಸಿದ್ದು ಮಾಡಿದೆ. ನಾನು ಇದಕ್ಕೆ ಹೆಸರು ಬೇಸನ್ ಪಿಜ್ಜಾ, ಬೇಸನ್ ಇಂಡಿಯನ್ ಪಿಜ್ಜಾ ಅಂತ ಇಡೋಣ ಅಂದ್ಕೊಂಡಿದ್ದೀನಿ. ಸೊ ಏನಕ್ಕಂದರೆ ಇಲ್ಲಿ ನಾನು ತೊಗೊಂಡಿರೋದು ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಉಪ್ಪು, ಚಿಕನ್ ಮಸಾಲ, ಕಿಚನ್ ಕಿಂಗ್ ಮಸಾಲ, ಜೀರಿಗೆ ಮತ್ತು ಚಿಲ್ಲಿ ಪೌಡರ್. ಈ ಬ್ಯಾಟರ್ಗೆ ಇಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪನೂ ಹುಂಡೆ ಇಲ್ದಿರ ಮಿಕ್ಸ್ ಮಾಡ್ಕೋಬೇಕು. ಸೊ ನೀಟಾಗಿ ಬ್ಯಾಟರ್ ರೆಡಿ ಆದಮೇಲೆ ಸ್ವಲ್ಪ ಲಿಕ್ವಿಡಾಗಿರಬೇಕು, ಇದು ದೋಸೆ ಥರ ಮಾಡ್ಕೊಳಕ್ಕೆ. ಬಟ್ ಚೆನ್ನಾಗಿ ಬರುತ್ತೆ ನಿಮಗೆ. ಹೆಲ್ತಿಯರ್ ವರ್ಷನ್ ಕೂಡ, ಮೈದಾ ಇರಲ್ಲ, ಏನೂ ಇರಲ್ಲ, ಬೇಸನ್ ಒಳ್ಳೆಯದೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಇನ್ನೊಂದು ಕಡೆ ನಾನು ಹೆಂಚಿಟ್ಟಿದ್ದೆ ಬಿಸಿ ಆಗೋಕ್ಕೆ. ಅದು ಬಿಸಿ ಆಗಿದ ತಕ್ಷಣ ನಾನು ಆಯಿಲ್ ಅದಕ್ಕೆ ಹಚ್ಚಿ, ಆಮೇಲೆ ನಾವು ಇವಾಗ ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ ಇರುತ್ತಲ್ಲ, ಅದನ್ನು ನಾನು ಸ್ವಲ್ಪ ತಿಕ್ನೆಸ್ಸಾಗಿ ಹಾಕ್ಕೊಂಡೆ. ತುಂಬ ತೆಳು ಬೇಡ, ಸ್ವಲ್ಪ ತಿಕ್ನೆಸ್ ಇರಲಿ, ಅದು ಹಾಕ್ಕೊಂಡೆ. ಆಮೇಲೆ ಇನ್ನೊಂದು ಸೈಡಲ್ಲಿ ನಾನು ಆನಿಯನ್ ಮತ್ತು ಟೊಮೆಟೊ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡೆ. ಆಮೇಲೆ ದೊಡ್ಡದಾಗಿದ್ದರೆ ಚೆನ್ನಾಗಿರಲ್ಲ, ಯಾಕಂದರೆ ದೋಸೆ ಥರ ಮಾಡ್ಕೊತಾ ಇದ್ದೀವಲ್ಲ, ಅದಕ್ಕೆ ನಾನು ಸಣ್ಣಕ್ಕೆ ಹಚ್ಕೊಂಡೆ. ಸೊ ಅದಕ್ಕೆ ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಮತ್ತು ರೋಸ್ಟೆಡ್ ಗಾರ್ಲಿಕ್ ಮಯೋನೀಸ್ ಬರುತ್ತೆ, ನಾನು ಅದನ್ನು ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಮುಂಚೆ ಯಾವಾಗಲೂ ಟ್ರೈ ಮಾಡಿರಲಿಲ್ಲ ಅದು, ಬಟ್ ಚೆನ್ನಾಗಿತ್ತು. ಸೊ ಅದೆರಡು ಸಾಸಸ್ ಹಾಕ್ಕೊಂಡು ಅದ್ರ ಮೇಲೆ ಆನಿಯನ್ನು ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೆ. ಅದ್ರ ಮೇಲೆ ಬೇಕಂದರೆ ಸ್ವಲ್ಪ ಲೈಟಾಗಿ ಪೆಪ್ಪರ್ ಪೌಡರ್ ಉದುರಿಸ್ಕೋಬೋದು, ಅಂದರೆ ಫ್ಲೇವರ್ಗೋಸ್ಕರ. ನಮ್ಮ ಮನೇಲಿ ನಾನು ಸ್ಲೈಸಸ್ ಚೀಸ್ ಇತ್ತ, ಅದನ್ನು ನಾನು ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಡೆ. ನಿಮ್ಮ ಮನೇಲಿ ಗ್ರೇಟೆಡ್ ಚೀಸ್ ಇಲ್ಲ ಅಂದರೆ ಮಜರೆಲ್ಲೋ ಇದೆ ಅಂದರೆ ಅದನ್ನು ಹಾಕ್ಕೋಬೋದು. ಪಿಜ್ಜಾ ಥರ ಇರುತ್ತೆ, ಬಟ್ ಹೆಲ್ತಿಯರ್ ವರ್ಷನ್. ಮಕ್ಕಳು ಕೇಳಿದಾಗ ಮಾಡಿಕೊಡ್ಬೋದು. ಮನೇಲಿ ಇನ್ಸ್ಟೆಂಟಾಗಿ 10-15 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ. ಇದು ತುಂಬ ಇಷ್ಟಪಡ್ತಾರೆ, ಟೇಸ್ಟ್ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ. ಸೊ ಬೇರೆ ರೆಸಿಪಿ ಏನಾದರೂ ಇದ್ದರೆ ನಾನು ಶೇರ್ ಮಾಡ್ಕೊತೀನಿ. ಇದನ್ನು ನಿಜವಾಗ್ಲೂ ಟ್ರೈ ಮಾಡಿ, ನಿಜ ಹೆಲ್ತಿಯರ್ ವರ್ಷನ್. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.